ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಎಲ್ಲರನ್ನ ಬಾಧಿಸುತ್ತೆ. ಅದರಲ್ಲೂ ಚಳಿಗಾಲ ಬಂತು ಅಂತಂದ್ರೆ ಈ ಆರ್ಥ್ರೈಟಿಸ್ ಸಮಸ್ಯೆ ಎನ್ನುವುದು ಉಲ್ಬಣಗೊಳ್ಳುತ್ತೆ. ಜೊತೆಗೆ ವಯಸ್ಸಾದವರಲ್ಲಿ ಸಾಕಷ್ಟು ಜನರನ್ನ ಹಿಂಡಿ ಹಿಪ್ಪೆ ಮಾಡುತ್ತೆ. ಈ ಆರ್ಥ್ರೈಟಿಸ್ ಯಾವ ಕಾರಣಕ್ಕಾಗಿ ಜನರನ್ನ ಬಾಧಿಸುತ್ತೆ, ಯಾವ ವಯೋಮಾನದವರನ್ನ ಇದು ಬಾಧಿಸುತ್ತೆ, ಯಾವ್ಯಾವ ರೀತಿಯ ಆರ್ಥ್ರೈಟಿಸ್ ಇದೆ, ಇದಕ್ಕೆ ಪರಿಹಾರ ಮಾರ್ಗಗಳೇನಿದೆ, ಆಹಾರ ಕ್ರಮಗಳು ಯಾವ ರೀತಿ ತೆಗೆದುಕೊಳ್ಳಬೇಕು, ಇನ್ನು ಚಿಕಿತ್ಸಾ ವಿಧಾನ ಹೇಗೆ, ಹೋಮಿಯೋಪತಿನಲ್ಲಿ ಶಿಫ್ಟ್ ಆಗ್ತೀವಿ ಅನ್ನೋದಾದ್ರೆ ಹೋಮಿಯೋಪತಿ ಚಿಕಿತ್ಸಾ ವಿಧಾನಗಳು ಹೇಗಿದೆ, ಪಥ್ಯ ಏನಾದರೂ ಅನುಸರಿಸಬೇಕಾ, ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿರ್ತಾರೆ ನಮ್ಮ ಹೋಮಿಯೋಪತಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಅವರು. ಬನ್ನಿ ಅನ್ನೋ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಚಳಿಗಾಲ ಬೇರೆ, ಆರ್ಥ್ರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ರೋಗ ಉಲ್ಬಣ ಸಮಯ ಅಂತ ಹೇಳ್ಬೋದು. ಡಿಸೆಂಬರ್ ಚಳಿ ಈಗ ಫೆಬ್ರವರಿನಲ್ಲೂ ಕೂಡ ಕಾಡ್ತಾ ಇದೆ. ತುಂಬ ಜನ ಕೈಯೆಲ್ಲ ಹಿಡ್ಕೊಳ್ತಾ ಇದೆ, ನಡೆಯೋಕ್ಕಾಗ್ತಾ ಇಲ್ಲ, ಮೂಳೆ ಸಂಧಿವಾತ ಈ ರೀತಿ ಎಲ್ಲ ಸಮಸ್ಯೆಗಳಿಂದ ಹೆಚ್ಚಾಗಿ ಹೇಳ್ತಾ ಇದ್ದಾರೆ. ಸೊ ರೋಗ ಉಲ್ಬಣ ಆಗುವಂಥ ಸಮಯನ ಇದು ಆರ್ಥ್ರೈಟಿಸ್ ಇರೋರಿಗೆ? ಆರ್ಥ್ರೈಟಿಸ್ ಅಂತ ಹೇಳಿದಾಗ ಮೇಯ್ನ್ಲಿ ಸೀಸನಲ್ ವೇರಿಯೇಷನ್ಸ್ ಅಂತ ಹೇಳೋದು ನಾವು ತುಂಬ ಕಾಮನ್ ಆಗಿ ನೋಡ್ತೀವಿ ಅಂತಲೇ ಹೇಳ್ತೇವೆ. ಬಿಕಾಸ್ ಆರ್ಥ್ರೈಟಿಸ್ ಅಂತ ಹೇಳಿದಾಗೆ ಸರ್ವೇ ಸಾಮಾನ್ಯವಾಗಿ ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ಜಾಯಿಂಟ್ ಪೇಯ್ನ್ ಕಾಣಿಸ್ಕೊಳ್ತಾ ಇದೆ. ಸೊ ಯಾವುದೇ ಜಾಯಿಂಟಲ್ಲಿ ಡಿಫಾರ್ಮಿಟಿ ಕಾಣಿಸ್ಕೊಳ್ತಾ ಇದೆ. ಸೊ ಜಾಯಿಂಟ್ಗೆ ಸಂಬಂಧಪಟ್ಟಂತೆ ಒಂದು ರೋಗದ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಸೊ ಪ್ರತಿಯೊಬ್ಬರು ಇದನ್ನು ಇವತ್ತಿನ ದಿವಸ ನಾವು ಆರ್ಥ್ರೈಟಿಸ್ ಆಗಿ ನೋಡ್ತಾ ಇದ್ದೀವಿ. ಆ್ಯಂಡ್ ಆರ್ಥ್ರೈಟಿಸ್ ಅಂತ ಹೇಳಿದಾಗ ಸೊ ಇಲ್ಲಿ ಏನಾಗ್ತಾ ಇದೆ, ಸೊ ಇಟ್ ಈಸ್ ದ ಕಾಮನೆಸ್ಟ್ ಟಾಪಿಕ್, ಇಲ್ಲ ಕಾಮನೆಸ್ಟ್ ಡಿಸೀಸ್ ನಾವು ಇವತ್ತಿನ ದಿವಸ ನೋಡ್ತಾ ಇರೋದು. ಆ್ಯಂಡ್ ಇಟ್ ಈಸ್ ನಾಟ್ ಸ್ಟಿಲ್ ವೆಲ್ ಅಂಡರ್ಸ್ಟುಡ್ ಅಂತ ಹೇಳ್ತೀವಿ. ಅಂದರೆ ಯಾರಿಗೂ ಅದ್ರ ಬಗ್ಗೆ ಸರಿಯಾದ ಒಂದು ಮಾಹಿತಿ ಇಲ್ಲದೆ ಸೊ ಆ ಕಾಯಿಲೆನ ತುಂಬ ಜಾಸ್ತಿಯಾಗಿ ನಾವು ಎಷ್ಟೋ ಜನ ಪೇಷಂಟ್ಸ್ಗಳಿಗೆ ಆರ್ಥ್ರೈಟಿಸ್ ಅಂತ ಬಂದಾಗ ಸೊ ತುಂಬಾ ಸಿವಿಯರ್ ಆಗಿ ಕಾಯಿಲೆ ತುಂಬ ಉಲ್ಬಣ ಆಗಿಬಿಟ್ಟು ಸೊ ಕಾಯಿಲೆಯ ತೀವ್ರತೆ ಹೆಚ್ಚಾದಾಗ ಇವತ್ತಿನ ದಿವಸ ಕ್ಲಿನಿಕಲ್ಲಿ ನೋಡ್ತಾ ಇದ್ದೇವೆ. ಆ್ಯಂಡ್ ಮೇಯ್ನ್ಲಿ ಜಾಯಿಂಟ್ ಪೇಯ್ನ್ ಅಂತ ಬಂದಾಗ ಆ್ಯಂಡ್ ಇವತ್ತಿನ ದಿವಸ ಕಾಮನ್ ಆಗಿ ಪ್ರತಿಯೊಬ್ಬರು ಪೇಷಂಟ್ಸ್ಗಳು ಈ ಆರ್ಥ್ರೈಟಿಸ್ ಅಂತ ಮೇಯ್ನ್ಲಿ ಬಳಲ್ತಾ ಇರೋರು. ಸೊ ಒಂದು ಮಂಡಿಯಲ್ಲಿ ನೋವು ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಸೊ ಇಲ್ಲ ಜಾಯಿಂಟಲ್ಲಿ ಕೈ ಬೆರಳುಗಳಲ್ಲಿ ನೋವು ಎಷ್ಟೋ ಜನರಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಮೇಯ್ನ್ಲಿ ಈ ಚಳಿಗಾಲ ಅಂತ ಬಂದಾಗ ನಾವು ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಸೊ ಬೆಳಗಿನ ಜಾವ ಏನೋ ಒಂದು ಕೊರೆಯುವ ಚಳಿ ಇತ್ತು ಅಂತಂದರೆ ಪೇಷಂಟ್ಸ್ಗೆ ಕೈ ಮಡ್ಚೋದಕ್ಕೂ ಕೂಡ ಎದ್ದ ತಕ್ಷಣ ಒಂದು 30 to 40 minutes ಟೈಮ್ ಬೇಕಾಗಿರುತ್ತೆ. ಸೊ ಅಷ್ಟೊಂದು ಸ್ಟಿಫ್ನೆಸ್ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಮೇಯ್ನ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅನ್ನೋದು ಈ ಚಳಿಗಾಲದಲ್ಲಿ ನಾವು ತುಂಬ ಜಾಸ್ತಿ ನೋಡ್ತಾ ಇರ್ತೀವಿ. ಎಷ್ಟೋ ಜನ ಪೇಷಂಟ್ಸ್ಗಳಿಗೆ ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗ್ತಾ ಇರೋದಿಲ್ಲ ಬಿಕಾಸ್ ಆಫ್ ಈ ಒಂದು ಆರ್ಥ್ರೈಟಿಸ್ ಕಾಯಿಲೆಯಿಂದ. ಸೊ ಕೆಳಗಡೆ ಕೂತ್ಕೊಳ್ಳೋಕ್ಕಾಗದೇ ಇರೋದು, ಇಲ್ಲ ಅವರು ಒಂದು ನಾರ್ಮಲ್ ಆ್ಯಕ್ಟಿವಿಟಿ ಮಾಡ್ತಾ ಇರೋದಿಲ್ಲ. ಸೊ ಸರ್ವೆ ಪ್ರಕಾರ ಇವತ್ತಿನ ದಿವಸ ಎಷ್ಟೋ ಜನ ಆರ್ಥ್ರೈಟಿಸ್ ಪೇಷಂಟ್ಸ್, ಮೋರ್ ದೆನ್ 15% ಆಫ್ ಪಾಪ್ಯುಲೇಷನ್ ಆರ್ಥ್ರೈಟಿಸ್ ಇರೋರು ಸೊ ಅವರ ವರ್ಕ್ ಅನ್ನೋದು ಮಾಡೋಕ್ಕಾಗದೆ ಈ ಒಂದು ಕಾಯಿಲೆಯಿಂದ ಸೊ ವರ್ಕ್ ಅನ್ನೋದನ್ನು ಬಿಡೋದು ಒಂದು ಸ್ಥಿತಿ ಬರ್ತಾ ಇದೆ. ಆ್ಯಂಡ್ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ಆರ್ಥ್ರೈಟಿಸ್ ಬರ್ತಾ ಇದೆ ಅಂದರೆ ಸೆಕೆಂಡರಿ ಏಲ್ಮೆಂಟ್ ಅಂತ ಹೇಳ್ತೀವಿ. ಇದರಿಂದ ಬೇರೆ ರೀತಿಯಾದ ಕಾಯಿಲೆ ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ 16% ಆಫ್ ಪಾಪ್ಯುಲೇಷನ್ಸಲ್ಲಿ ರೆಸ್ಪಿರೇಟರಿ ಅಲರ್ಜೀಸ್ ಬರೋದನ್ನು ನೋಡ್ತಾ ಇದ್ದೀವಿ ಡ್ಯೂ ಟು ಆರ್ಥ್ರೈಟಿಸಿಂದ. ಎಷ್ಟೋ ಜನಕ್ಕೆ ಈ ಆರ್ಥ್ರೈಟಿಸಿಂದ 19% ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಇರುತ್ತೆ ಸೆಕೆಂಡರಿ ಏಲ್ಮೆಂಟ್ ಆಗಿ. ಸೊ ಆ್ಯಂಡ್ ಇದು ಹೇಗಾಗ್ತಿದೆ ಅಂತಂದಾಗ ಸೊ ಸೆಕೆಂಡರಿ ಏಲ್ಮೆಂಟ್ ಬೆಳೀತು ಅಂತಂದರೆ ಸೊ ದಟ್ ಈಸ್ ಮೇನ್ಲಿ ಡ್ಯೂ ಟು ಆಟೋಇಮ್ಯೂನ್ ಕಂಡೀಷನ್ ಅಂತ ಹೇಳ್ತೀವಿ. ಎಷ್ಟೋ ಜನ ಪೇಷಂಟ್ಸ್ಗೆ ಸೊ ಯಾವುದೇ ರೀತಿಯಾದ ಒಂದು ಪ್ರಾಪರ್ ಕಾರಣ ಇರೋದಿಲ್ಲ, ಬಟ್ ಜಾಯಿಂಟ್ ಪೇಯ್ನ್ ಅನ್ನೋದು ಸೊ ಗ್ರ್ಯಾಜುವಲ್ ಆಗಿ ಬೆಳೀತಾ ಇರುತ್ತೆ. ಫಸ್ಟ್ ಒಂದು 3 to 4 months ಬರೀ ಪೇಯ್ನ್ ಇರುತ್ತೆ, ಆ ಪೇಯ್ನ ಸಬ್ಸೈಡ್ ಮಾಡ್ತಾ ಹೋಗೋದು. ಸೊ ನೆಕ್ಸ್ಟ್ ಬೆಳೀತಾ ಬೆಳೀತಾ ಅದೇ ಒಂದು ಜಾಯಿಂಟ್ಗಳಲ್ಲಿ ಊತ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಬೆಳೀತಾ ಸೊ ಆ ಒಂದು ಜಾಯಿಂಟಲ್ಲಿ ಡಿಫಾರ್ಮಿಟಿ, ಸೊ ಆ ಒಂದು ಜಾಯಿಂಟ್ಗಳು ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ವಕ್ರತೆಗೊಳಗಾಗ್ತಾ ಇರುತ್ತೆ. ಸೊ ಎಷ್ಟೋ ಜನ ಪೇಷಂಟ್ಸ್ಗಳಿಗೆ ನಾವು ಸ್ವ್ಯಾನ್ ನೆಕ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ. ಸೊ ಬೋನ್ಗಳು ಬೆಂಡ್ ಆಗೋದನ್ನು ನಾವು ನೋಡ್ತಾ ಬರ್ತೀವಿ, ಅದರ ಶೇಪ್ ಕಳ್ಕೊಳ್ಳೋದನ್ನು ನೋಡ್ತಾ ಬರ್ತೀವಿ. ಸೊ ಇವೆಲ್ಲವೂ ಕೂಡ ಆರ್ಥ್ರೈಟಿಸಲ್ಲಿ ದ ಕಾಮನೆಸ್ಟ್ ಸಿಂಪ್ಟಮ್ಸ್ ಆಗಿ ನೋಡ್ತಾ ಬರೋದು. ಆ್ಯಂಡ್ ಜಾಯಿಂಟ್ ಅಂತ ಬಂದಾಗ ಸೊ ನಾರ್ಮಲಿ ಒಂದು ವ್ಯಕ್ತಿಗೆ ನಾರ್ಮಲ್ ನಾವು ಫ್ಲೆಕ್ಸಿಬಲ್ ಆಗಿರ್ತೀವಿ. ಸೊ ಏನೋ ಒಂದು ಕೆಲಸ ಮಾಡ್ತಾ ಇದ್ವಿ, ಸೊ ಕೂತ್ಕೊಳ್ಳೋದಕ್ಕಾಗಿರ್ಬೋದು, ನಡೆಯೋದಕ್ಕಾಗಿರ್ಬೋದು. ಸೊ ಈ ಒಂದು ಕೆಲಸಕ್ಕೆ ಜಾಯಿಂಟ್ ಅಂತೂ ಯಾವಾಗ ಒಂದು ಜಾಯಿಂಟ್ ಕ್ಯಾಪ್ಸುಲ್ ಇರುತ್ತೆ. ಮೇಯ್ನ್ಲಿ ನಾವು ಜಾಯಿಂಟ್ ಅನ್ನೋದು ಡಿಫಾರ್ಮಿಟಿ ಆಗ್ತಿದೆ, ಜಾಯಿಂಟಲ್ಲಿ ತೊಂದರೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಮೇಯ್ನ್ಲಿ ಜಾಯಿಂಟ್ ಅಂತ ಬಂದಾಗ ಎಲ್ಲಿ 2 ಬೋನ್ ಮೀಟ್ ಆಗುತ್ತಾ ನಾವು ಅದನ್ನು ಜಾಯಿಂಟ್ ಅಂತ ಹೇಳ್ತಾ ಬರ್ತೀವಿ. ಸೊ ಈ ಒಂದು ಜಾಯಿಂಟ್ ಅನ್ನೋದು ಸೊ ಯಾವಾಗ ನಮಗೆ ಫ್ರಿಕ್ಷನ್ಗೆ ಈಸಿ ಆಗ್ತಾ ಇರುತ್ತೆ. ಸೊ ಇಲ್ಲಿ ಸೊ ಆ ಜಾಯಿಂಟ್ನ ನಡುವೆ 2 ಕ್ಯಾಪ್ ಇರುತ್ತೆ. ನಾವು ಕ್ಯಾಪ್ ಲೈಕ್ ಸ್ಟ್ರಕ್ಚರ್ಸ್ನ
ಕಾರ್ಟಿಲೇಜ್ ಅಂತ ಹೇಳ್ತೀವಿ, ಇನ್ನೊಂದು ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂತ ಹೇಳಿದಾಗ ಸೊ ಅದರ ಒಳಗಡೆ ಸೈನೋವಿಲ್ ಸೆಲ್ಸಿಂದ ಒಂದು ಫ್ಲೂಡ್ ಉತ್ಪತ್ತಿ ಆಗ್ತಾ ಬರುತ್ತೆ. ಸೊ ನಾವು ಅದನ್ನು ಸೈನೋವಿಲ್ ಫ್ಲೂಡ್ ಅಂತ ಹೇಳ್ತೀವಿ. ನಾರ್ಮಲಿ ಯಾವೊಂದು ವ್ಯಕ್ತಿಯಲ್ಲಿ ಈ ಫ್ಲೂಯಿಡ್ ಅನ್ನೋದಾಗಿರ್ಬೋದು, ಸೊ ಈ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅನ್ನೋದಾಗಿರ್ಬೋದು, ಸೊ ಅದು ನಾರ್ಮಲ್ ಆಗಿರುತ್ತೆ. ಸೊ ಏನೂ ಒಂದು ತೊಂದರೆ ಅನ್ನೋದು ಒಳಗೆ ಆಗ್ತಾ ಇರೋದಿಲ್ಲ. ಸೊ ನಾರ್ಮಲ್ ಮೂಮೆಂಟ್ಸ್ ಅನ್ನೋದು ಆಗ್ತಾ ಇರುತ್ತೆ. ಬಟ್ ಯಾವಾಗ ಸೊ ಈ ಒಂದು ಫ್ಲೂಯಿಡ್ ಅನ್ನೋದು ಡ್ರೈ ಆಗೋದಾಗಿರ್ಬೋದು, ಇಲ್ಲ ಆ ಒಂದು ಭಾಗದಲ್ಲಿ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಆಗೋದನ್ನು ನಾವು ಆರ್ಥರೈಟಿಸ್ ಅಂತ ಹೇಳ್ತೇವೆ. ಸೊ ಆರ್ಥರೈಟಿಸ್ ಅಂತ ಹೇಳಿದಾಗ ಆ ಒಂದು ಜಾಯಿಂಟಲ್ಲಿ ನಮಗೆ ಇನ್ಫ್ಲಮೇಷನ್ ಆಗ್ತಾ ಇದೆ. ಸೊ ಅಲ್ಲಿ ಹೆಸರಲ್ಲೇ ಹೇಳೋ ಹಾಗೆ ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್ಸ್ ಈಸ್ ನೋನ್ ಆಸ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಸೊ ಈ ರೀತಿ ಜಾಯಿಂಟಲ್ಲಿ ಯಾವಾಗ ಡಿಫಾರ್ಮಿಟಿ ಆಗುತ್ತೆ, ಯಾವಾಗ ಇನ್ಫೆಕ್ಷನ್ಸ್ಗಳಾಗ್ತಾ ಬರುತ್ತೆ, ನಾವು ಅಂಥ ಕಂಡೀಷನ್ಸ್ನ ನಾವು ಆರ್ಥರೈಟಿಸ್ ಅಂತ ಹೇಳ್ತಾ ಬರ್ತೀವಿ. ಓಕೆ ವೀಕ್ಷಕರೇ, ನಿಮ್ಮಲ್ಲೇನಾದರೂ ಸಮಸ್ಯೆಗಳಿದ್ದಲ್ಲಿ ಪ್ರಶ್ನೆಗಳಿದ್ದಲ್ಲಿ ಆರ್ಥರೈಟಿಸ್ಗೆ ಸಂಬಂಧಪಟ್ಟಂತೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬಹುದು. ಸ್ಕ್ರೀನ್ ಮೇಲೆ ಈಗಾಗಲೇ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ಕರೆ ಮಾಡಿದ್ರೆ ಡಾಕ್ಟರ್ ಪ್ರಶಾಂತ್ ಅವ್ರ ಹತ್ರ ಮಾತನಾಡ್ಬೋದು. ಇನ್ನು ಆರ್ಥರೈಟಿಸ್ ಬಗ್ಗೆನೇ ಮಾತನಾಡ್ತಾ ಇದ್ವಿ. ತುಂಬ ಜನ ಕಂಪ್ಲೇಂಟ್ಸ್ ಏನಂತಂದರೆ, ಈಗ ಲೈಫ್ ಸ್ಟೈಲ್ ಡಿಸೀಸ್ ಆಗಿಬಿಡ್ತಾ ಇದೆ ಇದು ಆರ್ಥರೈಟಿಸ್ ಅಂತ. ಹಿಂದೆಲ್ಲ ವಂಶವಾಹಿನಿಯಿಂದ ಬರ್ತಾ ಇತ್ತು ಅಂತ ಹೇಳಲಾಗ್ತಿತ್ತು. ಬಟ್ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಗಮನಿಸ್ತಾ ಇದ್ವಿ, ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಯಾರಿಗೂ ಇಲ್ಲ, ಆದರೆ ನಮಗೆ ಬಂದ್ಬಿಟ್ಟಿದೆ, ಏನು ಮಾಡೋದು ಅಂತ ಒಂದು ಭಯ ಪಡ್ತಿರ್ತಾರೆ. ಅಂದರೆ ಮುಂದಿನ ಪೀಳಿಗೆಗೆ ಇದೇನಾದ್ರು ಹೋಗುತ್ತಾ ಅಂತ. ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿ ಕೊಡ್ಬೋದಾ? ಒಂದೇನಾಗುತ್ತೆ, ಆರ್ಥರೈಟಿಸ್ ಅಂತ ಬಂದಾಗ ಸೊ ನಾವು ಇವತ್ತಿನ ದಿವಸ ಸೊ ಎಷ್ಟೋ ಜನ ಪೇಷಂಟ್ಸ್ಗಳಿಗೆ ಕಾರಣ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಆ್ಯಂಡ್ ಮೇನ್ಲಿ ಆ ಕಾರಣಗಳನ್ನು ನಾವು ನೋಡ್ತಾ ಬಂದಾಗ ಸೊ ನಮ್ಮ ಜೀವನ ಶೈಲಿ ಆಗಿರ್ಬೋದು, ಆಹಾರ ಪದ್ಧತಿ ಆಗಿರ್ಬೋದು, ಸೊ ತುಂಬಾ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಸೊ ಜಾಯಿಂಟ್ ಅಂತ ಬಂದಾಗ ಯಾವಾಗ ಆ ಭಾಗದಲ್ಲಿ ಇನ್ಫ್ಲಮೇಷನ್ ಆಗ್ತಾ ಇದೆ ಅಂತ ಹೇಳಿದಾಗ ಸೊ ಆ ಒಂದು ಭಾಗದಲ್ಲಿ ಎಷ್ಟೋ ಜನ ಪೇಷಂಟ್ಸ್ಗೆ ಲೈಫ್ ಸ್ಟೈಲ್ ಚೇಂಜಸಲ್ಲಿ ನಾವು ನೋಡ್ತಾ ಇರೋದು, ಸೊ ಯಾರು ತುಂಬ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಯಾರು ಒಂದೇ ಕಡೆ ತುಂಬ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಅವ್ರ ಕೆಲಸ ಹೆವಿಯಾಗಿ ಲಿಫ್ಟಿಂಗ್ ಮಾಡೋದಿರುತ್ತೆ. ಸೊ ಎಷ್ಟೋ ಜನ ಪೇಷಂಟ್ಸ್ಗೆ ಹಿಸ್ಟ್ರಿ ಆಫ್ ಇಂಜುರೀಸ್ಗಳಿರುತ್ತೆ. ಸೊ ಇದು ಯಾವುದೂ ಕೂಡ ಆ ಒಂದು ಟೈಮಲ್ಲಿ ಗಮನಕ್ಕೆ ಬರ್ತಾ ಇರೋದಿಲ್ಲ. ಬಟ್ ಯಾವಾಗ ಈ ಆರ್ಥರೈಟಿಸ್ ಅನ್ನೋದು ಕನ್ಫರ್ಮ್ ಆಗ್ತಾ ಇರುತ್ತೆ, ಯಾವಾಗ ಆರ್ಥರೈಟಿಸ್ ಕಾಯಿಲೆ ಅನ್ನೋದು ಸೊ ದೃಢವಾಗುತ್ತೆ, ಸೊ ಅವಾಗ ಆ ಪೇಷಂಟ್ಸ್ಗಳಿಗೆ ಹಿಸ್ಟ್ರಿ ನಾವು ನೋಡ್ತಾ ಬಂದಾಗ ಅವರ ವರ್ಕ್ ಸ್ಟೇಚರ್ ಆಗಿರ್ಬೋದು, ಇಲ್ಲ ಅವರ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಸೊ ಅವರ ಒಂದು ರುಟೀನ್ ಆ್ಯಕ್ಟಿವಿಟೀಸ್ ಮೇಲೆ ನಾವು ಬಂದಾಗ ಅಲ್ಲಿ ಕಾರಣಗಳು ಗೊತ್ತಾಗ್ತಾ ಬರುತ್ತೆ. ಆ್ಯಂಡ್ ಇಲ್ಲಿ ಈ ಒಂದು ಪೇಷಂಟ್ಸ್ಗಳಲ್ಲಿ ನಾವು ತುಂಬ ಕಾಮನ್ ಆಗಿ ಲೈಫ್ ಸ್ಟೈಲ್ ಅನ್ನೋದು ಇಂಪ್ಯಾಕ್ಟ್ ಆಗ್ತಿದೆ ಅಂತಂದಾಗ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಈ ಆಸ್ಟಿಯೋ ಆರ್ಥರೈಟಿಸ್ ಅಂತ ಬಂದಾಗ ಸೊ ಇಟ್ ಈಸ್ ದ ಮೋಸ್ಟ್ ಕಾಮನೆಸ್ಟ್ ಟೈಪ್ ಆಫ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಸುಮಾರು ಜನ ಪೇಷಂಟ್ಸ್ಗಳಲ್ಲಿ ನಾವು ಇವತ್ತು ಆಸ್ಟಿಯೋ ಆರ್ಥರೈಟಿಸ್ನ ನೋಡ್ತಾ ಇದ್ದೀವಿ ಅಂದಾಗ ಮೇನ್ಲಿ ಲಾಂಗ್ ಬೋನ್ಸ್ಗಳಲ್ಲಿ ಇದಾಗ್ತಾ ಹೋಗುತ್ತೆ. ಸೊ ಸುಮಾ ಕರೆ ಮಾಡಿದ್ದಾರೆ ಕನಕಪುರದಿಂದ. ನಮಸ್ತೆ ಸುಮಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಸರ್ ನಮಸ್ತೆ, ನಾನು ಸುಮಾ ಅಂತ ಹೇಳ್ಬಿಟ್ಟು ಕನಕಪುರದಿಂದ ಕಾಲ್ ಮಾಡಿರೋದು. ಓಕೆ ಹೇಳಿಮ್ಮ. ಸರ್ ನನಗೆ ಒಂದ್ ದಿವಸ ಫೀವರ್ ಬಂತು, ಓಕೆ, ಆಮೇಲೆ ಸ್ವಲ್ಪ ಬಾಡಿ ಪೇನ್ ಬಂತು, ಓಕೆ, ಆಮೇಲೆ ಟ್ಯಾಬ್ಲೆಟ್ಸ್ ತಗೊಂಡ್ಮೇಲೆ ನಾರ್ಮಲ್ ಆಯ್ತು. ಬಟ್ ಇವಾಗ ಎಲ್ಲ ಬೆರಳುಗಳೆಲ್ಲ ಊದ್ಕೊಳ್ಳೋದು ಮತ್ತೆ ಜಾಯಿಂಟ್ಸ್ ಅಲ್ಲೆಲ್ಲ ತುಂಬಾ ಪೇನ್ ಇದೆ ಸರ್. ಆರ್ಥರೈಟಿಸ್ ಆಗಿದೆ ಅಂತ ಹೇಳಿದ್ದಾರೆ. ಓಕೆ, HCQ ಟ್ಯಾಬ್ಲೆಟ್ ಮತ್ತೆ ಇದು ಆಕ್ಲೋಫೆರೆಕ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಡೈಲಿ ತಗೋತಾ ಇದೀನಿ. ಬಟ್ ಕಡಿಮೆ ಆಗ್ತಾ ಇಲ್ಲ, ಜಾಸ್ತಿನೇ ಆಗ್ತಿದೆ. ಓಕೆ, ಇವಾಗ ಫೀವರ್ ಬಂದು ಎಷ್ಟು ದಿವಸ ಆಯ್ತಮ್ಮ ನಿಮಗೆ? ಸರ್ ಇವಾಗ ಒಂದು 2 ವೀಕ್ಸ್ ಆಯ್ತು. ಓಕೆ, ಸೊ ಬೇಸಿಕಲಿ ಏನಾಗುತ್ತಮ್ಮ, ಇವಾಗ ಫೀವರ್ ಬರ್ತಾ ಇದೆ, ನೀವು ಹೇಳ್ತಾ ಇರೋ ಸಿಮ್ಟಮ್ಸ್ ಬಂದು ನಾವು ಸುಮಾರು ಜನರಲ್ಲಿ ಇವಾಗ ವೈರಲ್ ಫೀವರ್ ಬಂದಿದೆ ಅಂದ್ಬಿಟ್ಟು ನಾವು ಏನು ಮಾಡ್ತೀವಿ, ಬರೀ ಜ್ವರಕ್ಕಷ್ಟೇ ಮಾತ್ರೆ ತಗೊಳ್ತಾ ಹೋಗ್ತೀವಿ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಸೊ ಜ್ವರ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ಬಟ್ ಒಳಗಡೆ ಸೊ ತುಂಬ ಒಂದು ವೈರಾಲಜಿಯ ಇಂಪ್ಯಾಕ್ಟ್ ಆಗಿರೋದ್ರಿಂದ ಏನಾಗ್ಬಿಡುತ್ತೆ, ಸೊ ಜಾಯಿಂಟ್ಗಳಿಗೂ ಕೂಡ ಅದು ಎಫೆಕ್ಟ್ ಮಾಡ್ತಾ ಬರುತ್ತೆ. ಸೊ ಆ ಒಂದು ಇನ್ಫೆಕ್ಷನ್ ಏನಾಗ್ಬಿಡುತ್ತೆ, ಜಾಯಿಂಟ್ಸಲ್ಲಿ ಒಳಗಡೆ ತೊಂದರೆ ಉಂಟಾಗಿ ಸೊ ಏನು ಆರ್ಥರೈಟಿಸ್ ಅಂತ ಹೇಳ್ತೀವಿ, ಮೇನ್ಲಿ ವೈರಲ್ ಫೀವರ್ ಬಂದಿರೋರಲ್ಲಿ ನಾವು ನೋಡ್ತಾ ಇರೋದನ್ನು ವೈರಲ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇಲ್ಲಿ ನೀವು ಹೇಳೋ ಹಾಗೆ ಜಾಯಿಂಟ್ಸ್ಗಳಲ್ಲಿ ಊತ ಬರೋದನ್ನು ನೋಡ್ತಾ ಬರ್ತೀವಿ, ಜಾಯಿಂಟ್ಸ್ಗಳಲ್ಲಿ ಡಿಫಾರ್ಮಿಟಿ ಬರೋದನ್ನು ನೋಡ್ತಾ ಇದ್ದೀವಿ. ಸೊ ಇವೆಲ್ಲವೂ ಕೂಡ ನಾವು ವೈರಲ್ ಆರ್ಥರೈಟಿಸಲ್ಲಿ ನೋಡ್ತಾ ಇದ್ದೀವಿ. ಆ್ಯಂಡ್ ನೀವು ಹೇಳ್ತಿರೋ ಹಾಗೆ ನೀವು ತಗೊಳ್ಳೋ ಮಾತ್ರೆಗಳು ಏನಾಗುತ್ತೆ, ಒಂದು ಪೇಯ್ನ್ ಕಿಲ್ಲರ್ ಆಗಿ ಹೆಲ್ಪ್ ಆಗ್ತಿರುತ್ತೆ. ಆ್ಯಂಡ್ ಇರುವಂಥ ಪೇಯ್ನ 8 ರಿಂದ 10 ಗಂಟೆ ನಿಮಗೆ ಪೋಸ್ಟ್ಪೋನ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಸ್ಟಿರಾಯ್ಡ್ ಆಗಿರುತ್ತೆ. ಆ್ಯಂಡ್ ಸ್ಟಿರಾಯ್ಡ್ ಅನ್ನೋದು ನಿಮಗೆ ಯಾವುದೇ ರೀತಿಯಾದ ನೋವಿದ್ರೂ ಸೊ ತಕ್ಷಣದಲ್ಲಿ ಅದು ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಒಳಗಡೆ ನಿಮಗೆ ತೊಂದರೆ ಸೊ ಸ್ವಲ್ಪ ದಿವಸ ಆದಮೇಲೆ ಜಾಸ್ತಿ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಆ್ಯಂಡ್ ಸ್ಟಿರಾಯ್ಡ್ಸ್ಗೆ ಅಡಿಕ್ಟ್ ಆಗೋದು ಕೂಡ ದೇಹಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಸೊ ಏನು ಮಾಡ್ತಾ ಬನ್ನಿ, ನಾರ್ಮಲಿ ಸೊ ಈ ರೀತಿಯಾದ ಒಂದು ಕಾಯಿಲೆ ಇದ್ದಾಗ ನಾವು ನಾರ್ಮಲ್ ಫುಡ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೇಕು. ಬಿಕಾಸ್ ಸೊ ಈ ಒಂದು ವೈರಲ್ ಆರ್ಥರೈಟಿಸಲ್ಲಿ ಎಷ್ಟೋ ಪೇಷಂಟ್ಸ್ಗಳಲ್ಲಿ ನಾವು ನೋಡ್ತಾ ಇರೋದು ಒಂದು ಅಟೋ ಇಮ್ಯೂನ್ ಕಂಡೀಷನ್ಸಿಂದ ನಾವು ನೋಡ್ತಾ ಬರ್ತೀವಿ.
ಜಾಸ್ತಿ ಫೈಬ್ರಸ್ ಫುಡ್ ತೊಗೊಳ್ಳೋದಾಗಿರ್ಬೋದು, ಬೆಳಗಿನ ಜಾವತ್ತ ಫಿಸಿಕಲಿ ತುಂಬ ಆ್ಯಕ್ಟಿವ್ ಆಗ್ತಾ ಇರೋದಿರ್ಬೋದು. ಸೊ ಇವೆಲ್ಲ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಹೋಮಿಯೋಪತಿಯ ಮಾತ್ರೆ ತುಂಬಾ ನಿಮಗೆ ಅಗತ್ಯ ಆಗ್ತಾ ಬರುತ್ತೆ. ಬಿಕಾಸ್ ಇಲ್ಲಿ ನಾವು ಕೊಡುವಂಥ ಮಾತ್ರೆ ಬಂದು ಇಂಡಿವಿಜುವಾಲಿಟಿ, ಅಂದರೆ ನಿಮ್ಮ ದೇಹದ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ಆ ಜಾಯಿಂಟಲ್ಲಿ ಏನು ಇನ್ಫ್ಲಮೇಷನ್ ಆಗ್ತಾ ಇದೆ ಆ ಇನ್ಫ್ಲಮೇಷನ್ನ ಸರಿ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಬರುತ್ತೆ. ಸೊ ನೀವು ಆದಷ್ಟು ಬಂದು ಭೇಟಿ ಆದಾಗ ಖಂಡಿತವಾಗ್ಲೂ ಅದಕ್ಕೊಂದು ಪ್ರಾಪರ್ ಟ್ರೀಟ್ಮೆಂಟ್ ನಿಮಗೆ ಸಿಗುತ್ತಮ್ಮ. ಓಕೆ, ಧನ್ಯವಾದ ಸುಮಾ ಅವರೇ ಕರೆ ಮಾಡೋದಕ್ಕಾಗಿ. ಇನ್ನು ಟೈಪ್ಸ್ ಆಫ್ ಸೋರಿಯಾಸ್ ಆರ್ಥರೈಟಿಸ್ ಬಗ್ಗೆ ಹೇಳ್ತಾ ಇದ್ರಿ, ಇನ್ನಷ್ಟು ಮಾಹಿತಿ. ಪ್ರಾಪರಾಗಿ ಇವಾಗ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ನೋಡ್ತಿದ್ದಾಗ ಒಂದು ಲಾಂಗ್ ಬೋನ್ಸ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಬರ್ತೀವಿ. ಸೊ ಈ ಲಾಂಗ್ ಬೋನ್ಸ್ ಅಂತ ಬಂದಾಗ ನಾವು ಮಂಡಿ ನೋವು ಅಂತ ಎಷ್ಟೋ ಜನರಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ನೀ ಜಾಯಿಂಟ್ ಅನ್ನೋದು ತುಂಬಾ ಒಳಗಾಗುವಂಥದ್ದು ಅಂತ ಹೇಳ್ತೀವಿ. ಸೊ ಇವತ್ತಿನ ದಿವಸ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಮಂಡಿ ನೋವು ಇರ್ತಕ್ಕಂಥ ವ್ಯಕ್ತಿಗಳು ಇರ್ತಾರೆ ಅಂತ ಹೇಳ್ತೀವಿ. ಆ್ಯಂಡ್ ಎಷ್ಟೋ ಜನ ಪೇಷಂಟ್ಸ್ಗಳಿಗೆ ಸೊ ಹಿಪ್ ಜಾಯಿಂಟ್ ಅಂತ ಹೇಳ್ತೀವಿ, ಸೊಂಟದ ಮೂಳೆಗಳಲ್ಲಿ ತೊಂದರೆ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಶೋಲ್ಡರ್ ಜಾಯಿಂಟ್ ಅನ್ನೋದು ಕಾಣಿಸ್ಕೊಳ್ತಾ ಹೋಗುತ್ತೆ. ಎಷ್ಟೋ ಜನಕ್ಕೆ ಬ್ಯಾಕ್ ಪೇನ್ ರೀತಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಈ ರೀತಿ ಯಾವಾಗ ಮಂಡಿ ನೋವು ಅಂತ ಬರ್ತಾ ಹೋಗುತ್ತೆ, ಎಷ್ಟೋ ಜನ ಪೇಷಂಟ್ಸ್ ಅದನ್ನು ಆರ್ಥರೈಟಿಸ್ ಅಂತ ಇದ್ದರೂ ಕೂಡ ನೆಗ್ಲೆಕ್ಟ್ ಮಾಡೋದನ್ನು ನಾವು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಸುಮಾರು ಜನ ಪೇಷಂಟ್ಸು ನಾವು ಎಷ್ಟೋ ಜನರಲ್ಲಿ ನೋಡ್ತಾ ಇರೋದು ಸೊ ಏಜ್ ಆಗ್ತಾ ಇದ್ದಂಗೆ ಬರ್ತಾ ಹೋಗುತ್ತೆ. ಆ್ಯಂಡ್ ಇದನ್ನು ನಾವು ಎಷ್ಟೋ ಜನಕ್ಕೆ ಹೇಳ್ತಾ ಹೋಗ್ತೀವಿ. ಸೊ ಒಂದು ಬದುಕಿನ ಇಳಿ ಸಂಜೆಯಲ್ಲಿ ಬರುವಂಥ ಕಾಯಿಲೆ ಅಂತಲೂ ಹೇಳ್ತೀವಿ. ಸೊ ಈ ಆಸ್ಟಿಯೋ ಆರ್ಥರೈಟಿಸ್ ಅಂತ ಬಂದಾಗ ಅಬೌವ್ 40 ಇರೋರಿಗೆ ಬಂದೇ ಬರುತ್ತೆ. ಆ್ಯಂಡ್ ಅದನ್ನು ಪೇಯ್ನ್ ಕಿಲ್ಲರ್ ತೊಗೊಂಡು ಮುಂದೆ ಹಾಕ್ತಾನೆ ಹೋಗ್ತಾರೆ. ಆ್ಯಂಡ್ ಇವತ್ತಿನ ದಿವಸ ಅತಿ ಹೆಚ್ಚು ಸರ್ಜರಿಗೆ ಒಳಗಾಗ್ತಾ ಇರೋದು ಒಂದು ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ಆ ನೀ ರಿಪ್ಲೇಸ್ಮೆಂಟ್ ಮಾಡಿದ್ರೂ ಕೂಡ ಎಷ್ಟೋ ಜನ ಪೇಷಂಟ್ಸ್ಗೆ ಸೊ ಅದು ಸಕ್ಸಸ್ ಆಗ್ತಾ ಇರೋದಿಲ್ಲ. ಮತ್ತೆ ತಿರ್ಗಾ ಒಂದು ಡಿಫಾರ್ಮಿಟಿ ಕಾಣಿಸ್ಕೊಳ್ತಾ ಬರೋದು, ಸ್ಟಿಫ್ನೆಸ್ ಅನ್ನೋದು ಕಾಣಿಸ್ಕೊಳ್ತಾ ಬರೋದನ್ನು ನಾವು ನೋಡ್ತಾ ಬರ್ತೀವಿ. ಆ್ಯಂಡ್ ಮೇನ್ಲಿ ಸೊ ಒಂದು ಕೆಲಸ ಮಾಡೋದ್ರಿಂದ ಬರುವಂಥ ಕಾಯಿಲೆ ಅಂತ ಹೇಳ್ತೀವಿ. ಯಾರು ಸೊ ಅತಿಯಾಗಿ ಒಂದು ಪ್ರಾಪರ್ ಸ್ಟೇಚರಲ್ಲಿ ಇರ್ತಾರೆ, ಫಾರ್ ಎಕ್ಸಾಂಪಲ್ ಒಂದು 8 ರಿಂದ 10 ಅವರು ಲಾಂಗ್ ಸ್ಟ್ಯಾಂಡಿಂಗ್ ಆಗಿರ್ಬೋದು, ಇಲ್ಲ ಒಂದು 8 ರಿಂದ 10 ಅವರು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರೋದಿರ್ಬೋದು. ಸೊ ಇಂಥವ್ರಿಗೆ ಅತಿ ಹೆಚ್ಚಾಗಿ ಒಂದು ಆಸ್ಟಿಯೋ ಆರ್ಥರೈಟಿಸ್ ಬರ್ತಾ ಹೋಗುತ್ತೆ. ಸೊ ಎಷ್ಟೋ ಜನ ಪೇಷಂಟ್ಸ್ಗೆ ಡ್ಯೂ ಟು ಆ ಡಿಫಾರ್ಮಿಟಿಯಿಂದ ಅವರ ನಾರ್ಮಲ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಸೊ ನಾನು ಮುಂಚೆನೂ ಹೇಳ್ದಂಗೆ ಅವ್ರ ವರ್ಕ್ ಅನ್ನೋದೇ ಬಿಡಬೇಕು ಅನ್ನೋ ಸ್ಥಿತಿಲೂ ಕೂಡ ಈ ಮಂಡಿ ನೋವು ಅನ್ನೋದು ಕಾಡ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಸೊ ಆಸ್ಟಿಯೋ ಆರ್ಥರೈಟಿಸ್ ಅಂತ ಬಂದಾಗ ನಾವು ಹೇಳ್ತೀವಿ ಸೊ ಇಟ್ ಈಸ್ ಅ ಟೈಪ್ ಆಫ್ ಆರ್ಥರೈಟಿಸ್ ಇನ್ ವಿಚ್ ದೇರ್ ಇಸ್ ಎನ್ ಎರೋಷನ್ ಆಫ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ಎರೋಷನ್ಸ್ ಅಂತ ಬಂದಾಗ ಯಾವಾಗ ಎರಡು ಒಂದು ಕಾರ್ಟಿಲೇಜ್ ಅನ್ನೋದು ಫ್ರಿಕ್ಷನ್ಗೊಳಗಾಗ್ತಾ ಬರುತ್ತೆ. ಸೊ ಯಾವಾಗ ಅತಿ ಹೆಚ್ಚಾಗಿ ಫ್ರಿಕ್ಷನ್ಗೊಳಗಾಗುತ್ತೆ ಅಲ್ಲಿ ನರದ ಮೇಲೆ ಒತ್ತಡ ಅನ್ನೋದು ಅತಿ ಆಗ್ತಾ ಬರುತ್ತೆ ಅಂತ ಹೇಳ್ತೀವಿ. ಸೊ ಈ ರೀತಿ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ಎಫೆಕ್ಟ್ ಆಗುತ್ತೆ. ಮತ್ತೊಬ್ರು ಕಾಲರ್ ಇದ್ದಾರೆ ಹಾಸನದಿಂದ, ಕುಮಾರ್ ಕರೆ ಮಾಡಿದ್ದಾರೆ. ನಮಸ್ತೆ ಕುಮಾರ್ ಅವರೇ. ಮೇಡಮ್ ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನನಗೆ ಜೈಂಟ್ ಪೇನ್ ಇದೆ. ಓಕೆ. ನನಗೆ ಸುಮಾರು ಅಲ್ಲೇ ಒಂದು 10-15 ವರ್ಷದಿಂದ ಇತ್ತು. ನಾನು 15 ವರ್ಷದಿಂದ ಆಕ್ಚುಲಿ ಒಂದ್ಸರಿ 5 ವರ್ಷ ಪೆನಿಡೂರ್ ಇಂಜೆಕ್ಷನ್ ತಗೊಂಡಿದ್ದೆ. ಓಕೆ. ಪೆನಿಡೂರ್ ಇಂಜೆಕ್ಷನ್ 5 ವರ್ಷ ತಗೊಂಡಾದ್ಮೇಲೆ ನಿಲ್ಲಿಸಿದ್ದೆ. ಆಮೇಲೆ ಒಂದು 5 ವರ್ಷ ಏನು ಪೇನ್ ಏನು ಕಾಣಲಿಲ್ಲ. ಓಕೆ. ಮತ್ತೀಗಲೇ ಒಂದು 7-8 ವರ್ಷದಿಂದ ಮತ್ತೆ ಪೇನ್ ಕಾಣಿಸ್ತೈತೆ. ಓಕೆ. ನಾನು ಇಲ್ಲಿ ಹಾಸನಲ್ಲಿ ನಮ್ಮ ಬಸವಿ ಡಾಕ್ಟರ್ ಅಂತ ಇದ್ದಾರೆ, ಅವ್ರಿಗೆಲ್ಲ ತೋರಿಸಿದೆ. ಮತ್ತೆ ಈಗ ಹೇಮಾವತಿ ಹಾಸ್ಪಿಟಲ್ ರಾಮಕೃಷ್ಣ ಭಟ್ ಅಂತ ಇದ್ದಾರೆ, ಅವ್ರಿಗೆಲ್ಲ ತೋರಿಸಿದ್ದೀನಿ. ಓಕೆ. ಏನೇ ತೋರಿಸಿ ಏನೇ ಚೆಕ್ ಮಾಡಿಸಿದ್ರು ಅದು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಕ್ಯಾಲ್ಸಿಯಂ ಕಮ್ಮಿ ಇದೆ ಅಂತ ಹೇಳ್ತಾರೆ. ಓಕೆ. ಅದರಿಂದ ಆಗ ಹೋಗಿ ತೋರಿಸಿದಾಗ ಸ್ವಲ್ಪ ಒಂದು 10 ದಿನ 1 ವಾರ ಮಾತ್ರ ನಂಗೆ ಅಂತ ಕೊಡ್ತಾರೆ. ನಿಮ್ಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್. ಮತ್ತೆ ನನಗೆ ಪೇನ್ ಕಾಣಿಸ್ಕೊಳ್ಳುತ್ತೆ. ಇಡೀ ಬೆರಳಲ್ಲಿ ಜೈಂಟ್ ಇದೆಯಲ್ಲ, ಜೈಂಟ್ ಕಾಣಿಸ್ಕೊಳ್ಳುತ್ತೆ, ಉಗುರು ತುದಿಲ್ ಕಾಣಿಸ್ಕೊಳ್ಳುತ್ತೆ. ಓಕೆ. ಇದು ಸೊಂಟದಲ್ಲಿ ಸೊಂಟಕ್ಕೆ ಬೆಲ್ಟ್ ಕೊಟ್ಟಿದ್ದಾರೆ ಅಂತ ಬೆಲ್ಟ್ ಹಾಕಿರ್ತೀನಿ ಸ್ವಲ್ಪ ಆಗ ನೋವು ಬಂದಾಗ. ಓಕೆ. ಅವಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆ. ಓಕೆ. ಸೊ ನಾರ್ಮಲಿ ಏನಾಗುತ್ತೆ, ತೊಡೆ ಇದು ಜೈಂಟ್ ಇದೆಯಲ್ಲ, ತೊಡೆ ಜೈಂಟ್ ನೋವು ಕಾಣಿಸ್ಕೊಳ್ಳುತ್ತೆ. ಮಂಡಿ, ಕಾಲು, ಉಂಗಡಿ ಎಲ್ಲ ನೋವು ಕಾಣಿಸ್ಕೊಳ್ತಾರೆ. ಓಕೆಪ್ಪ. ಸೊ ಬೇಸಿಕಲಿ ಇವಾಗ ಏನಾಗುತ್ತೆ, ಜಾಯಿಂಟ್ ಪೇನ್ ಅನ್ನೋದು ಸುಮಾರು ವರ್ಷದಿಂದ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಕೆಲವು ವರ್ಷಗಳು ನೀವು ಏನು ಒಂದು ಪೇಯ್ನ್ ಕಿಲ್ಲರ್ ಆಗಿರ್ಬೋದು, ಇಲ್ಲ ಆ್ಯಂಟಿ ಇನ್ಫ್ಲಮೇಟ್ರೀಸ್ ರೀತಿ ಏನು ನೀವು ಇಂಜೆಕ್ಷನ್ಸ್ಗಳು ತೊಗೊಂಡಿರ್ತೀರ, ಸೊ ಅದರಿಂದ ಏನಾಗುತ್ತೆ ದೇಹಕ್ಕೆ ಸೊ ಸುಮಾರು ಅಗತ್ಯ ಇರ್ತಕ್ಕಂಥ ಜಾಸ್ತಿ ಆ್ಯಂಟಿ ಇನ್ಫ್ಲಮೇಟ್ರೀಸ್ ತೊಗೊಂಡಾಗ ಆ ಪೇಯ್ನ್ ಅನ್ನೋದು ಕಡಿಮೆ ಅನಿಸಿರುತ್ತೆ. ಮತ್ತೆ ತಿರ್ಗಾ ಸ್ವಲ್ಪ ವರ್ಷ ಬಿಟ್ಟಾಗ ಆ ತೊಂದರೆ ಜಾಸ್ತಿ ಆದಾಗ, ಇಲ್ಲ ನಾವು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ನೀವು ಮಾಡೋ ಕೆಲಸದಿಂದನೂ ಕೂಡ ಆ ಜಾಯಿಂಟ್ಗೆ ತೊಂದರೆ ಅನ್ನೋದು ಉಂಟಾಗ್ಬೋದು. ಸೊ ಆವಾಗ ತಿರ್ಗಾ ಪೇಯ್ನ್ ಬಂದಾಗ ಮತ್ತು ಅದೇ ರೀತಿ ಪೇಯ್ನ್ ಕಿಲ್ಲರ್ಗಳು ತೊಗೊಳ್ತಾ ಹೋಗ್ತೀವಿ. ಆ್ಯಂಡ್ ನೀವು ಹೇಳೋ ರೀತಿ ಸುಮಾರು ಜನ ಪೇಷಂಟ್ಸ್ಗೆ ಆ ಒಂದು ಪೇಯ್ನ್ ಅನ್ನೋದು ಆರ್ಥರೈಟಿಸ್ ಥರ ಇರುತ್ತೆ. ಸೊ ಯಾವುದೇ ರೀತಿ ರಿಪೋರ್ಟ್ ಮಾಡಿಸ್ಕೊಂಡಾಗ ಅಲ್ಲಿ ಯಾವುದೇ ರೀತಿಯೂ ಕೂಡ ಕನ್ಫರ್ಮೇಟ್ರಿ ಒಂದು ಕ್ರೈಟೀರಿಯಾ ಗೊತ್ತಾಗೋದಿಲ್ಲ. ಎಷ್ಟೋ ಜನ ಪೇಷಂಟ್ಸಿಗೆ ರಿಪೋರ್ಟ್ ಮಾಡಿಸಿದಾಗ ನಾರ್ಮಲ್ ಆಗಿರುತ್ತೆ, ಬಟ್ ಸಿಮ್ಟಮ್ಸ್ ಮಾತ್ರ ಆರ್ಥರೈಟಿಸ್ ಇರುತ್ತೆ. ಆ್ಯಂಡ್ ಈ ರೀತಿಯಾದ ಕಂಡೀಷನ್ಸ್ಗಳನ್ನು ನಾವು ಸೆರೋ ನೆಗೆಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ
ಸೊ ಆ ಒಂದು ಆರ್ಥ್ರೈಟಿಸ್ ಬರೋದಕ್ಕೆ ಖಂಡಿತವಾಗ್ಲೂ ಇನ್ಫ್ಲಮೇಷನ್ ಅನ್ನೋದು ಕಾರಣ ಇರುತ್ತೆ. ಸೊ ದೇಹದ ಒಳಗಡೆ ಇರತಕ್ಕಂಥ ಒಂದು ರಕ್ತ ಕಣಗಳಂತ ಏನು ಹೇಳ್ತೀವಿ, ಹೆಲ್ದಿ ಆದ ರಕ್ತ ಕಣಗಳು ಸೊ ಎಫೆಕ್ಟ್ ಆದಾಗ ಈ ಸಮಸ್ಯೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಅದಕ್ಕೆ ನಾರ್ಮಲಿ ಟ್ರೀಟ್ಮೆಂಟ್ ಅನ್ನೋದು ನೀಡಿರುತ್ತೆ. ಇನ್ಸ್ಟೆಡ್ ನೀವು ತೊಗೊಳ್ಳೋ ಪೇಯ್ನ್ ಕಿಲ್ಲರ್ ಆಗಿರ್ಬೋದು, ಇಂಜೆಕ್ಷನ್ಸ್ಗಳು ಅಷ್ಟೊಂದು ಹೆಲ್ಪ್ ಆಗ್ತಿಲ್ಲ ಅಂದಾಗ ಖಂಡಿತವಾಗ್ಲೂ ನಿಮಗೆ ಹೋಮಿಯೋಪತಿಲಿ ತುಂಬ ಒಳ್ಳೆ ಚಿಕಿತ್ಸೆ ಇದಕ್ಕೆ ನಿಮಗೆ ಸಿಗುತ್ತೆ. ನೀವು ಒಂದ್ಸಲಿ ಬಂದು ಭೇಟಿ ಆದಾಗ ಖಂಡಿತವಾಗ್ಲೂ ಸೊ ಅಲ್ಲಿರ್ತಕ್ಕಂಥ ಇನ್ಫೆಕ್ಷನ್ ಬಗ್ಗೆ ನಿಮಗೆ ಯಾವ ರೀತಿ ಆಗ್ತಿದೆ ತಿಳ್ಕೊಂಡು ಅದರ ಪ್ರಕಾರ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಧನ್ಯವಾದ ಕುಮಾರ್ ಅವರೇ ಕರೆ ಮಾಡೋದಕ್ಕಾಗಿ. ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ನಂತರ. ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಆರ್ಥ್ರೈಟಿಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಹೋಮಿಯೋಪತಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈಗ ಆರ್ಥ್ರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇರೋರು ಕ್ಯಾಲ್ಸಿಯಂ ಹೆಚ್ಚಾಗಿ ಸೇವನೆ ಮಾಡಬೇಕು, ಕ್ಯಾಲ್ಸಿಯಂ ಯುಕ್ತ ಪದಾರ್ಥಗಳು, ಆಹಾರಗಳನ್ನ ಸೇವನೆ ಮಾಡಬೇಕು ಅಂತಾರೆ. ಬಟ್ ಮತ್ತೊಂದು ಬದಿಯಲ್ಲಿ ನೋಡೋದಾದ್ರೆ ಅತಿಯಾದಂತಹ ತೂಕ, ದೇಹದ ತೂಕ ಹೆಚ್ಚಾದರೂ ಕೂಡ ಈ ರೀತಿ ಸಮಸ್ಯೆಗಳಾಗುತ್ತೆ ಅಂತೀವಿ. ಸೊ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತೀರಿ ಇದನ್ನ? ಬೇಸಿಕಲಿ ಏನಾಗುತ್ತೆ, ಅತಿ ಹೆಚ್ಚಾಗಿ ಕ್ಯಾಲ್ಶಿಯಂ ಮೆಡಿಸಿನ್ಸ್ ತಗೊಳ್ತಾ ಇರೋದು ನಾವು ಇವಾಗ ಆರ್ಥ್ರೈಟಿಸ್ ಪೇಷಂಟ್ಸಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಈವನ್ ಪೋಸ್ಟ್ ಮೆನೋಪೋಸಲ್ ವುಮೆನ್ ಅಂತ ಹೇಳ್ತೀವಿ ನಾವು. ಸೊ ಎಷ್ಟೋ ಜನ ಪೇಷಂಟ್ಸ್ ಆಫ್ಟರ್ ಮೆನೋಪೋಸ್ ಆದಮೇಲೆ ಸೊ ಮುಟ್ಟೆಲ್ಲ ನಿಂತ ಮೇಲೆ ಕ್ಯಾಲ್ಶಿಯಂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕ್ಯಾಲ್ಶಿಯಂ ಮಾತ್ರೆಗಳು ತೊಗೊಳ್ತಾ ಹೋಗ್ತಾರೆ. ಸೊ ಇದು ಎಲ್ಲೋ ಒಂದು ಕಡೆ ಯಾರಿಗೂ ಗೊತ್ತಾಗ್ತಾ ಇರೋದಿಲ್ಲ. ಸೊ ನಾವು ಮೆಡಿಕಲಲ್ಲಿ ಕ್ಯಾಲ್ಶಿಯಂ ಇಂಡ್ಯೂಸ್ಡ್ ಕ್ಯಾಲ್ಶಿಯಂ ಲಾಸ್ ಅಂತ ಹೇಳ್ತೀವಿ. ಅಂದರೆ ತಗೊಳ್ಳುವಂಥ ಕ್ಯಾಲ್ಶಿಯಂ ಅನ್ನೋದು ನಮ್ಮ ಬೋನ್ಸ್ ಮೇಲೆ ಕೂತ್ಕೊಳ್ಳುತ್ತೆ ಅಂತಲೂ ನಾವು ಹೇಳಕ್ಕೆ ಬರಲ್ಲ. ನಮ್ಮ ಕಿಡ್ನಿ ಲಿವರ್ಗೂ ಕೂಡ ಅದು ತೊಂದರೆ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಅತಿಯಾದ ಸಪ್ಲಿಮೆಂಟ್ಸ್ ಎಷ್ಟೋ ಜನ ಪೇಷಂಟ್ಸ್ ನಾವು ಇವತ್ತು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ಸೊ ಕ್ಯಾಲ್ಶಿಯಂ ಮಾತ್ರೆಗಳು ಸೊ ಬೇಕಿಲ್ಲ ಅಂದರೂ ಕೂಡ ತೊಗೊಳ್ತಾ ಹೋಗ್ತಾರೆ. ವಿಟಮಿನ್ B12 ಮಾತ್ರೆಗಳನ್ನು ತೊಗೊಳ್ತಾ ಹೋಗ್ತಾರೆ. ಸೊ ಅದು ನಮ್ಮ ದೇಹಕ್ಕೆ ನೀಡಿರುವಂಥಕ್ಕಿಂತ ಅತಿ ಹೆಚ್ಚಾಗಿ ನಾವು ಸೇವಿಸ್ತಾ ಬರ್ತೀವಿ. ಸೊ ಅವಾಗ ಏನಾಗ್ಬಿಡುತ್ತೆ, ನಮ್ಮ ದೇಹ ಎಲ್ಲೋ ಒಂದು ಕಡೆ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ಗೆ ಅಡಿಕ್ಟ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಸೊ ಆರ್ಥ್ರೈಟಿಸ್ ಇರೋ ಪೇಷಂಟ್ಸ್ಗಳಲ್ಲಿ ನಾವು ತುಂಬ ಕಾಮನ್ ಆಗಿ ಸೊ ಲೈಫ್ ಸ್ಟೈಲ್ ಚೇಂಜಸ್ ಆಗಿರ್ಬೋದು, ಸೊ ಅಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸೊ ಅದು ತುಂಬಾ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಬೇಸಿಕಲಿ ಯಾರು ಓವರ್ ವೆಯ್ಟ್ ಇರ್ತಾರೆ, ಒಬಾಸ್ ಇರ್ತಾರೆ, ನಾವು ಸ್ಥೂಲಕಾಯ ಅನ್ನೋರಲ್ಲಿ ಅತಿ ಹೆಚ್ಚಾಗಿ ಆರ್ಥ್ರೈಟಿಸ್ ನೋಡ್ತಾ ಹೋಗ್ತೇವೆ. ಬಿಕಾಸ್ ಸೊ ಮೇನ್ಲಿ ನಾವು ಏನು ಮಂಡಿ ನೋವು ಅಂತ ನೋಡ್ತೀವಿ, ಸೊ ಅಲ್ಲಿ ವೆಯ್ಟ್ ಬಿಯರಿಂಗ್ ಜಾಯಿಂಟ್ ಅಂತ ಹೇಳ್ತೀವಿ ನಾವು. ಸೊ ನಮ್ಮ ದೇಹದ ತೂಕ ಎಲ್ಲ ಅದ್ರ ಮೇಲೆ ಬೀಳ್ತಾ ಹೋಗುತ್ತೆ. ಸೊ ಹಾಗಾಗಿ ಸೊ ಆ ಒಂದು ಭಾಗದಲ್ಲಿ ಅತಿ ಹೆಚ್ಚಾಗಿ ನಾವು ಪೇಷಂಟ್ಸ್ಗಳಲ್ಲಿ ನಾವು ಹೇಳ್ತಾ ಬರ್ತೀವಿ, ವೆಯ್ಟ್ ರೆಡ್ಯೂಸ್ ಮಾಡ್ತಾ ಇರೋದ್ರಿಂದ ಆರ್ಥ್ರೈಟಿಸ್ ಕಡಿಮೆ ಆಗುತ್ತೆ. ಆ್ಯಂಡ್ ಎಷ್ಟೋ ಜನ ಪೇಷಂಟ್ಸ್ಗೆ ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ವಿಚ್ ಇಸ್ ದ ಸೆಕೆಂಡ್ ಕಾಮನೆಸ್ಟ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಆ್ಯಂಡ್ ಈ ಒಂದು ಕಂಡೀಷನ್ಸ್ಗಳಲ್ಲಿ ಲೈಫ್ ಸ್ಟೈಲ್ ಚೇಂಜಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಬಿಕಾಸ್ ಎಷ್ಟೋ ಜನ ಪೇಷಂಟ್ಸ್ ಇವತ್ತಿನ ದಿವಸ ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಕಾಣಿಸ್ಕೊಂಡಿರೋರು ಲೈಫ್ ಲಾಂಗ್ ನಾನು ಮೆಡಿಸಿನ್ಸ್ ತೊಗೊಳ್ಳೇಬೇಕು, ಸೊ ಮೆಡಿಸಿನ್ಸ್ ಇಲ್ಲ ಅಂತಂದರೆ ಪೇಯ್ನ್ ಅನ್ನೋದು ಹೋಗೋದಿಲ್ಲ ಅನ್ನೋ ಸ್ಥಿತಿಲಿ ಇರ್ತಾರೆ. ಬಿಕಾಸ್ ಅಷ್ಟೊಂದು ಡಿಫಾರ್ಮಿಟಿ ಆಗಿರ್ಬೋದು, ಅಷ್ಟೊಂದು ಜಾಯಿಂಟ್ನ ಒಂದು ಸಮಸ್ಯೆ ಅವರಲ್ಲಿ ಕಾಡ್ತಾ ಹೋಗುತ್ತೆ. ಎಷ್ಟೋ ಜನ ಪೇಷಂಟ್ಸ್ಗೆ ನಾವು ಶಿಫ್ಟಿಂಗ್ ಪೇಯ್ನ್ ಅಂತ ಹೇಳ್ತೀವಿ. ಸೊ ಈ ಒಂದು ಜಾಯಿಂಟ್ಸ್ ಪೇಯ್ನ್ ಸ್ಟಾರ್ಟ್ ಆಯಿತು ಅಂದರೆ ಪೇಷಂಟ್ಸ್ ಹೇಳ್ತಾ ಇರೋದು ಸೊ ಒಂದು ಪೇಯ್ನ್ ಅನ್ನೋದು ಒಂದೇ ಭಾಗದಲ್ಲಿರೋದಿಲ್ಲ. ಸೊ ಇವತ್ತಿನ ದಿವಸ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾದ ಒಂದು ಪೇಯ್ನ್ ನಾವು ರುಮೆಟೆಡ್ ಆರ್ಥ್ರೈಟಿಸಲ್ಲಿ ನೋಡ್ತೀವಿ. ಆ್ಯಂಡ್ ಇಟ್ ಈಸ್ ಅನ್ ಆಟೋಇಮ್ಯೂನ್ ಕಂಡೀಷನ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿಯಾದ ನಮ್ಮ ಜೀವನ ಶೈಲಿ ಆಗಿರ್ಬೋದು, ಆಹಾರ ಪದ್ಧತಿ ಆಗಿರ್ಬೋದು ಅಷ್ಟೊಂದು ಎಫೆಕ್ಟ್ ಆಗದಿದ್ರೂ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಬರುವಂಥ ಒಂದು ಕಾಯಿಲೆ, ನಾವು ಇದನ್ನು ಸ್ವಯಂ ನಿರೋಧಕ ಕಾಯಿಲೆ ಅಂತಲೂ ಹೇಳ್ತೀವಿ. ಸೊ ನಮ್ಮ ಇಮ್ಯೂನ್ ಸೆಲ್ಸ್ ನಮ್ಮ ಬಾಡಿಯ ಇಮ್ಯುನಿಟಿಗೆ ರೆಸ್ಪಾಂಡ್ ಮಾಡ್ತಾ ಇರೋದಿಲ್ಲ. ಸೊ ಹಾಗಾಗಿ ಈ ಕಾಯಿಲೆ ನೋಡ್ತಾ ಬರ್ತೀವಿ. ಆ್ಯಂಡ್ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ಸೊ ಲೈಫ್ ಸ್ಟೈಲ್ ಅಂತ ಬಂದಾಗ ನಾವು ಫುಡ್ ಹ್ಯಾಬಿಟ್ಸ್ ಬಗ್ಗೆನೂ ಹೇಳ್ತಾ ಬರ್ತೀವಿ. ಸೊ ಗೌಟ್ ಅಂತ ಹೇಳ್ತೀವಿ, ಇಲ್ಲ ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಇದು ನಮ್ಮ ದೇಹದ ಆಹಾರದಲ್ಲಿ ವ್ಯತ್ಯಾಸ ಆದಾಗ ಬರುವಂಥ ಕಾಯಿಲೆ ಅಂತ ಹೇಳ್ತೀವಿ. ಸೊ ಎಷ್ಟೋ ಜನ ಪೇಷಂಟ್ಸ್ಗೆ ಮೆಟಬೋಲಿಕ್ ಆರ್ಥ್ರೈಟಿಸ್ ಅಂತಲೇ ಹೇಳ್ತೀವಿ ನಾವು. ಇಲ್ಲಿ ಏನಾಗುತ್ತೆ, ಗೌಟಲ್ಲಿ ಅತಿ ಹೆಚ್ಚಾಗಿ ಪ್ರೋಟೀನ್ ಕಂಟೆಂಟ್ ಇರ್ತಕ್ಕಂಥ ಫುಡ್ ತೊಗೊಳ್ತಾ ಇರೋದ್ರಿಂದ ಸೊ ಈ ಸಮಸ್ಯೆ ಬರ್ತಾ ಹೋಗುತ್ತೆ. ನಾವು ಹ್ಯಾಬಿಟ್ಸ್ ಅಂತ ಬಂದಾಗ ಬ್ಯಾಡ್ ಎಫೆಕ್ಟ್ಸ್ ಆಫ್ ಆಲ್ಕೋಹಾಲ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಸೊ ನಾವು ಈ ಒಂದು ಗೌಟಲ್ಲಿ ನೋಡ್ತಾ ಬರ್ತೀವಿ. ಸೊ ಅತಿ ಹೆಚ್ಚು ಈ ಒಂದು ಪ್ರೋಟೀನ್ ಕಂಟೆಂಟ್ ಇರುವಂಥದ್ದು ತೊಗೊಂಡಾಗ ಸೊ ನಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ನ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಯೂರಿಕ್ ಆ್ಯಸಿಡ್ ಅಂಶ ಜಾಸ್ತಿ ಆಗ್ತಾ ಇದ್ದಾಗ ಎಷ್ಟೋ ಜನ ಪೇಷಂಟ್ಸ್ಗಳಲ್ಲಿ ಇನ್ ಬಿಟ್ವೀನ್ ದ ಜಾಯಿಂಟ್ಸ್ಗಳಲ್ಲಿ, ಜಾಯಿಂಟ್ಸ್ನ ಮಧ್ಯದಲ್ಲಿ ಕ್ರಿಸ್ಟಲ್ ಆಕಾರದಲ್ಲಿ ಅದು ಕೂತ್ಕೊಳ್ತಾ ಇರೋದ್ರಿಂದ ಪೇಯ್ನ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಆ್ಯಂಡ್ ಸುಮಾರು ಜನ ಪೇಷಂಟ್ಸ್ಗೆ ಕಾಲಿನ ಹೆಬ್ಬೆಟ್ಟಲ್ಲಿ ನಾವು ಮೆಟಟಾರ್ಸೋಫ್ಯಾಲೆಂಜಿಯಲ್ ಜಾಯಿಂಟ್ ಅಂತ ಹೇಳ್ತೀವಿ. ಸೊ ಆ ಒಂದು ಭಾಗದಲ್ಲಿ ಸೊ ಅದು ಏನೋ ಗಡ್ಡೆ ಥರ ಕೂತ್ಕೊಳ್ತಾ ಇರುತ್ತೆ. ಎಷ್ಟೋ ಜನ ಪೇಷಂಟ್ಸ್ಗೆ ರಾತ್ರಿ ಆಗ್ತಿದ್ದಂಗೆ, ಅಂದರೆ ದೇಹದ ಟೆಂಪ್ರೇಚರ್ ಕಮ್ಮಿ ಆಗ್ತಿದ್ದಂಗೆ ಪೇಯ್ನ್ ಜಾಸ್ತಿ ಆಗೋದು. ಸೊ ಅಲ್ಲಿ ಉರಿಯೂತ ಅನ್ನೋದು ನಾವು ನೋಡ್ತಾ ಬರ್ತೀವಿ. ಸೊ ಹೀಗಾಗಿ ಈ ಗೌಟಿ ಆರ್ಥ್ರೈಟಿಸ್ ಅನ್ನೋದು ಫುಡ್ ಹ್ಯಾಬಿಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದೇ ರೀತಿ ಎಷ್ಟೋ ಜನಕ್ಕೆ ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ನಾವು. ಸೊ ನಾವು ಒಂದು ಸೋರಿಯಸಿಸ್ ಅನ್ನೋ ಒಂದು ಕಾಯಿಲೆ ನೋಡ್ತಿದ್ದೀವಿ. ಸೊ ಆ ಕಾಯಿಲೆ ಅನ್ನೋದು ಸುಮಾರು ದಿವಸ ಬಳಲ್ತಾ ಬಿಕಾಸ್ ಅದು ಕೂಡ ಒಂದು ಆಟೋಇಮ್ಯೂನ್ ಕಂಡೀಷನ್ ಇರುತ್ತೆ.
ಸೊ ಅದು ದೇಹದ ಒಳಗಡೆ ಹೋಗಿ ಇರುವಂಥ ಜಾಯಿಂಟ್ಸ್ಗೆ ಎಫೆಕ್ಟ್ ಮಾಡಿದಾಗ ಬರುವಂಥದ್ದನ್ನು ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಪೇಷಂಟ್ಸ್ಗೆ ಒಂದು ಫಿಸಿಕಲ್ ರುಟೀನ್ ಆಗಿರ್ಬೋದು, ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಅವರ ಒಂದು ದೇಹದಲ್ಲಿ ಏನು ಚೇಂಜಸ್ ಆಗ್ತಿದೆ ಅದಕ್ಕೆ ಕಾರಣ ಏನಿದೆ ಅದನ್ನು ನೋಡಿಕೊಂಡು ಅದನ್ನು ಸರಿ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದು ಸೂಕ್ತ ಅಂತ ಹೇಳ್ಬೋದು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ಆರ್ಥ್ರೈಟಿಸ್ ಬಗ್ಗೆ ತಿಳಿಸ್ಕೊಡೋದಕ್ಕಾಗಿ ಧನ್ಯವಾದ ತಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ಪ್ರಶಾಂತ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಬ್ರಾಂಚಸ್ಗಳು ಮಲ್ಲೇಶ್ವರಂ, ಜಯನಗರ, ಇತರೆ ಬ್ರಾಂಚಸ್ಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ, ಹೊಸಪೇಟೆ ಹಾಗೂ ಉಡುಪಿಯಲ್ಲಿದೆ. ಹಾಗೆ ಮಹಾರಾಷ್ಟ್ರ, ಮುಂಬೈ, ಪುಣೆ, ಸೋಲಾಪುರ, ಕೊಲ್ಹಾಪುರ, ನಾಗ್ಪುರ, ಔರಂಗಾಬಾದ್, ನಾಸಿಕ್ನಲ್ಲೂ ಕೂಡ ಬ್ರಾಂಚಸ್ಗಳಿದೆ. ದೂರವಾಣಿ ಸಂಖ್ಯೆ ಈ ರೀತಿದೆ: 080466647777, ಮತ್ತೊಂದು ಸಂಖ್ಯೆ 180057222222. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ9.